ನಮಸ್ಕಾರ ಎಲ್ಲರಿಗೂ. ಹಾವೇರಿ ಜಿಲ್ಲೆಯ ಸವಣೂರದಲ್ಲಿ 10 ಶವಗಳನ್ನು ಒಂದೇ ದಾರಿಯಲ್ಲಿ ಸ್ಮಶಾನದತ್ತ ಒಯ್ಯುವಂಥ ಕಡುಬಡವರು, ದುಡಿದು ತಿನ್ನುವವರು, ಬಡತನದ ಬೇಗೆಯಿಂದ ಬೆಂದವರು ತಮ್ಮ ದಿನಗೂಲಿ 300-400 ರೂಪಾಯಿ ಸಲುವಾಗಿ ಯಲ್ಲಾಪುರ ಕುಮಟಾಕ್ಕೆ ತರಕಾರಿ ಮಾರುವವರು ದೇವಲೋಕಕ್ಕೆ ಹೋದರು. ಸಣ್ಣ ವಯಸ್ಸಿನ ಹೆಂಡತಿಯರು ವಿಧವೆಯರಾದರು, ಮಕ್ಕಳು ಅನಾಥರಾದರು. ಇಂಥ ಒಂದು ಕರುಣಾಜನಕದ ಸ್ಟೋರಿ ತೊಗೊಂಬಂದಿದ್ದೀನಿ. ಅದೇ ಹಾವೇರಿ ಜಿಲ್ಲೆಯ ಸವಣೂರಿನ ಜನ ಎಷ್ಟೊಂದು ಹೃದಯವಂತರು. ನಾನು ಶಿಗ್ಗಾಂವಿ ಚುನಾವಣೆಯಲ್ಲಿ ಹೋದಾಗ ಸವಣೂರು ಜನ ನನಗೆ ಎಷ್ಟೊಂದು ಆತಿಥ್ಯ ಕೊಟ್ಟು ಸತ್ಕಾರ ಮಾಡಿದ್ದು ಇವತ್ತು ನಾನು ಸ್ಮರಣೆ ಮಾಡಕತ್ತೀನಿ. ಅವರಿಗೆ ದೇವರು ಶಕ್ತಿ ಕೊಡಲಿ, ದುಃಖ ಭರಿಸುವ ಶಕ್ತಿ ಆ ಕುಟುಂಬದವರಿಗೆ ಕೊಡಲಿ. ಅದರ ಸಲುವಾಗಿ ಹಾವೇರಿ ಜಿಲ್ಲಾ ಶಾಸಕರೇ ನಿಮಗೊಂದು ಎಚ್ಚರಿಕೆ. ಅಲ್ಲಿರುವಂಥ ಶಾಸಕ ಮೊನ್ನೆ ಆರಿಸಿ ಬಂದಂಥ ಯಾಸೀರ್ ಖಾನ್ ಪಠಾಣ್ ಮತ್ತು ಸೈಯದ್ ಆಜಂಪೀರ್ ಖಾದ್ರಿ, ಇವತ್ತು ನಿಮಗೊಂದು ವಿನಂತಿ ಮತ್ತು ಎಚ್ಚರಿಕೆ. ತಲೆಯಲ್ಲಿಟ್ಕೋರಿ, ಮಾತು ಭಾಳ ಕೂಲಂಕುಷವಾಗಿ ಕೇಳ್ರಿ. ಆ ಕುಟುಂಬಗಳು ಅನಾಥಾದು, ಅವರ ಹಿಂದೆ ಯಾವ ಆಸ್ತಿ ಪಾಸ್ತಿ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ, ಬಡತನದ ಬೇಗೆಯಿಂದ ಬೆಂದವರು, ಕೆತ್ತು ತಿನ್ನುತ್ತಿರುವ ಬಡತನದಿಂದ ಇವತ್ತು ಸವಣೂರಕ್ಕೆದಿಂದ ಕಾಯಿಪಲ್ಯಗಳನ್ನು ತೆಗೆದುಕೊಂಡು ಹೋಗಿ ಈ ಯಲ್ಲಾಪುರ ಕುಮಟಾಕ್ಕೆ ಮಾರುವವರು ದೈನಂದಿನ 300-400 ಕೂಲಿ ತಂದು ಇವತ್ತು ತಮ್ಮ ಮನೆ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂದ್ರೆ ಅವರಿಗೆ ಏನು ಕೊರತೆ ಐತ್ರಿ? ಈಗ ವಿಚಾರ ಮಾಡಬೇಕಲ್ರಿ. ಎಷ್ಟು ಮಕ್ಕಳು ಆ 10 ಕುಟುಂಬದಲ್ಲಿ? ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಬಳಲಾಕತ್ತಾರ, ಅವರಿಗೆ ಔಷಧೋಪಚಾರದ ಖರ್ಚು, ಅವರು ಏನು ಅಂಗವಿಕಲರಾಗ್ತಾರೋ, ಬದುಕಿ ಬರಲಿ ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಮಾಡಕತ್ತಾರ. ಆದರೆ ಈಗಿರುವಂಥ 10 ಕುಟುಂಬದ ಆ ಮಕ್ಕಳಿಗೆ ಯಾವ ರೀತಿ ಆಸರೆ ಕೊಡಬೇಕು? ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ತಮ್ಮ ಒಂದೊಂದು ತಿಂಗಳ ವೇತನವನ್ನು ಆ ಕುಟುಂಬಕ್ಕೆ ಕೊಡಬೇಕು. ಇದು ಖಡಕ್ ಜವಾರಿ ಕಾಕಾನ ಆದೇಶ. ಯಾಕೆ ಆದೇಶ ಮಾಡುವಂಥ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ನನಗೆ ಚುನಾವಣಾದಾಗ ಆರಿಸಿ ಬರೋ ಸಲುವಾಗಿ ಖಡಕ್ ಜವಾರಿ ಕಾಕ ನಿಮ್ಮ ಪರವಾಗಿ ಹೇಳಿರ್ತಾನೆ, ನೀವು ಒಳ್ಳೆಯ ಶಾಸಕರು, ನೀವು ಆರಿಸಿ ಬರ್ತೀರಿ, ನಿಮ್ಮ ವಿರುದ್ಧ ನಿಂತು ನಾವು ಸೋಲ್ತಾನ, ನೀವು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಾಕತ್ತೀರಿ, ಹೃದಯವಂತರದಿರಿ, ಬಡವರ ಕರುಣೆಗೆ ಹೋಗಿ ನೀವು ಅಲ್ಲಿ ಅವರ ಅಹವಾಲ ತೆಗೆದುಕೊಂಡು ಅವರ ದುಃಖದ ಜೊತೆ ಸ್ಪಂದನೆ ಮಾಡ್ತೀರಿ ಅಂತೇಳಿ ಹಾವೇರಿ ಜಿಲ್ಲಾ ಶಾಸಕರಿಗೆ ಹೇಳಿದ್ನಿ. ನೀವೆಲ್ಲ ಗೆದ್ದು ಬಂದೀರಿ, ಭಾಳ ಖುಷಿಲೇ ಇದೀರಿ. ಈಗ ನೀವೇನು ಮಾಡಬೇಕು? ನಿಮ್ಮ 1 ತಿಂಗಳ ವೇತನವನ್ನು ಆ ಕುಟುಂಬಕ್ಕೆ ಕೊಡಬೇಕು. ಇದೇ ಯಾಸೀರ್ ಖಾನ್ ಪಠಾಣ್ ಅಲ್ಲಿಯ ಶಾಸಕ ಮತ್ತು ಸೈಯದ್ ಆಜಂಪೀರ್ ಖಾದ್ರಿ ನೇರವಾಗಿ ಮುಖ್ಯಮಂತ್ರಿ ಹತ್ರ ಕೂತು 3 ಲಕ್ಷ ಕೊಟ್ಟಂಥ ಪರಿಹಾರವನ್ನು ಬಿಟ್ಟು 10 ಲಕ್ಷ ಪರಿಹಾರ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಮಾಡ್ತೀರಿ ಯಾಸೀರ್ ಖಾನ್ ಪಠಾಣ್? ಚುನಾವಣೆಯಲ್ಲಿ ನಿಮಗೆ ಇದೇ ಸವಣೂರಿನವರು 100ಕ್ಕೆ 100 ಮತದಾನ ಹಾಕಿದವರು, ಇವತ್ತು ನೀವು ಅವ್ರನ್ನ ಕೈ ಬಿಡಬಾರ್ದು. ಅವರ ದುಃಖದ ಜೊತೆ ನೀವು ಶಾಮೀಲಾಗಬೇಕು. ಆ ಮಕ್ಕಳನ್ನು ವಿದ್ಯಾಭ್ಯಾಸದ ದತ್ತಕ ತೆಗೆದುಕೊಳ್ಳಬೇಕು. ಅವರನ್ನು ಯಾವಾಗಲೂ ಯತೀಮ್, ಅನಾಥರಂತ ಅವರಿಗೆ ಯಾವುದೇ ಭಾಸ ಆಗಬಾರದು. ಆ ತಂದೆಯ ಗೌರವ, ತಂದೆಯ ಶಕ್ತಿ, ತಂದೆಯ ಪ್ರೀತಿ ಅದೇ ಶಿಗ್ಗಾಂವ್ ಜನತೆ ಮತ್ತು ಹಾವೇರಿ ಜಿಲ್ಲಾ ಜನತೆ ಹೃದಯವಂತ ಪುಣ್ಯವಂತರು. ನೀವು ಸೂಫಿ ಸಂತರ ಅನ್ನ ಬಸವಣ್ಣರ ನಾಡು, ಅಲ್ಲಿ ಮಹಾತ್ಮರ ನಾಡಿನಲ್ಲಿ ಹುಟ್ಟಿ ಬೆಳೆದವರು. ನಿಮಗೆ ಕರುಣೆ ಇದೆ, ದಯೆ ಇದೆ. ಆ ಕುಟುಂಬ ಜೊತೆ ನೀವು ಶಾಮೀಲಾಗಬೇಕು. ಬಸವರಾಜ ಬೊಮ್ಮಾಯಿಯವರೇ, ನೀವು ಅಲ್ಲಿ ಸಂಸದರಿದ್ದೀರಿ, ನೇರವಾಗಿ ಮೋದಿ ಹತ್ರ ಹೋಗಿ 10 ಲಕ್ಷ ಪರಿಹಾರ ತೆಗೆದುಕೊಡ್ರಿ, ಕೊಡಿಸ್ರಿ ಅವ್ರಿಗೆ 10 ಲಕ್ಷ ರೂಪಾಯಿ. ನೀವು ಮುಖ್ಯಮಂತ್ರಿ ಆದವರು, ನಿಮ್ಮ ಸ್ವಂತ ಪರಿಹಾರವೇನು? ನೀವು ನಿಮ್ಮ ತಿಂಗಳದ ಒಂದು ವೇತನ ಕೊಡ್ರಿ. ಅದೇ ರೀತಿ ಅಲ್ಲಿಯ ಶಾಸಕರು ಎಲ್ಲರೂ 1 ತಿಂಗಳ ವೇತನ ಕೊಡ್ರಿ. ಆ ಮಕ್ಕಳ ಜವಾಬ್ದಾರಿಯನ್ನು ಅಲ್ಲಿರುವಂಥ ಮುಖಂಡರು ತೆಗೆದುಕೊಳ್ಳಲಿ. ಆ ವಿಧವೆಯರಿಗೆ ಏನಾದರೂ ಸಾಲಿಗಿಲಿ ಕಲ್ತಿದ್ರಂದ್ರೆ ಅವ್ರಿಗೆ ಯಾವುದಾದ್ರೂ ಅಂಗನವಾಡಿ ಆಶಾ ಕಾರ್ಯಕರ್ತರಂಥೇಳಿ ಯಾವುದಾದ್ರೂ ಒಂದು ತಾತ್ಕಾಲಿಕ ನೌಕರಿ ಕೊಡ್ರಿ, ಜೀವನೋಪಚಾರಗೋಸ್ಕರ. ದೈನಂದಿನ 300-400 ರೂಪಾಯಿ ಥರ ಯಜಮಾನ ಹೋದ ಅಂದಮೇಲೆ ಆ ಮನೆಯ ಕಳಚಿ ಬಿತ್ತು, ಆಕಾಶ ಆ ಮನೆಯಲ್ಲಿ ಬಿದ್ದಂಗಾಯಿತು, ದೀಪ ಆರಿತು, ಆ ನಂದಾದೀಪ. ಇದರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ. ಇದೇ ಸವಣೂರು ಮತ್ತು ಶಿಗ್ಗಾಂವ್ ಹಾವೇರಿ ಮಹಾಜನತೆ, ಕರ್ನಾಟಕ ರಾಜ್ಯದ ಮಹಾಜನತೆಗೂ ವಿನಂತಿ ಮಾಡ್ತೀನಿ. ಇಂಥ ಒಂದು ದುರ್ಘಟನೆ ನಡೆದೈತಿ, ಅದು ಆಕಸ್ಮಿಕ ನಡೆದೈತಿ, ಜವರಾಯನ ಅಟ್ಟಹಾಸದಿಂದ ನಡೆದೈತಿ. ಅದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದು ಟೈಮ್ ಫಿಕ್ಸ್ ಆಗಿತ್ತು. ಇಲ್ಲಿ ಅಪಘಾತ ಆಗತೈತಿ, ಅವರ ಪ್ರಾಣಿ ಪಕ್ಷಿ ಹಾರತೈತಿ, ನಾನು ಅವರನ್ನು ತೆಗೆದುಕೊಂಡು ಹೋಗುತ್ತೇನೆ ಅಂತೇಳಿ ಈ ಯಮ ಬಂದು ನಿಂತಾಗ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಇವತ್ತಿನ ವಿಶೇಷ ಸ್ಟೋರಿ. ಸವಣೂರಿನಲ್ಲಿ ನಡೆದಂಥ ದುರ್ಘಟನೆ
ಕರುಣಾಜನಕ, ಕರಳ ಚುರ್ರಂತೈತಿ, ಹೃದಯ ವಿದ್ರಾವಕ ಘಟನೆ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮಹಾಜನತೆ ಯಾವ ಜಾತಿ ಪಂಥ ಭೇದವಿಲ್ಲದೆ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದಂಥ ಕರ್ನಾಟಕದ ಪುಣ್ಯವಂತ ಜನತೆ, ಎಷ್ಟು ಜನ ನೀವು ಈ ಕುಟುಂಬಗಳಿಗೆ ಸಹಾಯ ಮಾಡ್ತೀರಿ, ಅಲ್ಲಿ ಹೋಗಿ ಹೃದಯ ವಿದ್ರಾವಕ ಘಟನೆ ನೋಡಿ ಅದನ್ನು ಸಾಂತ್ವನ ಹೇಳುವಂಥ ಕೆಲಸ ಮಾಡಿರಿ. ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿರಿ. ಯಾಕೆ ಹೇಳಕತ್ತಾನ ಖಡಕ ಜವಾರಿ ಕಾಕ ಈ ಕುಟುಂಬದವರ ಬಗ್ಗೆ ಅಂತ ನೀವು ವಿಚಾರ ಮಾಡ್ತಿರಬೇಕು. ಅವರಿಗೆ ಹಿಂದೂ ಇಲ್ಲ, ಮುಂದೂ ಇಲ್ಲ, ಆಸ್ತಿ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ, ಕಿತ್ತು ತಿನ್ನುತ್ತಿರುವ ಬಡತನ 300-400 ರೂಪಾಯಿದಿಂದ ಬರ್ತಿದ್ರು ತರಲಿಕ್ಕೆ. ಅವರ ಮನೆ ಒಲೆ ಹತ್ತತಿತ್ತು. ಆ 300-400 ರೂಪಾಯಿ ಆ ನಂದಾದೀಪ ಆರಿ ಹೋದ ಮೇಲೆ ಮನೆ ಹೆಂಗೆ ನಡೆದ್ರಿ? ಭಾಳ ವಿಚಾರ ಮಾಡಿರಿ. ಇವತ್ತು ಹಾವೇರಿ ಜಿಲ್ಲೆಯ ಜನತೆ ಭಾಳ ಶ್ರೀಮಂತರು ಅದೇರಿ, ಕರ್ನಾಟಕ ರಾಜ್ಯದ ಮಹಾದಾನಿಗಳದೇರಿ, ಚಾರಿಟಿ ಮಾಡೋರದೇರಿ. ಆ ಕುಟುಂಬದವರಿಗೆ ಹೋಗಿ ಯಾವ ರೀತಿ ನೀವು ಸಹಾಯ ಮಾಡ್ತೀರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ಆದರೆ ಸಹಾಯ ಮಾಡಿರಿ. ಆಪತ್ಕಾಲಿನಲ್ಲಿ ಆಪತ್ ಬಾಂಧವಾಗಿ ಬನ್ನಿರಿ. ಇದು ಕರ್ನಾಟಕದ ಹೆಮ್ಮೆಯ ಕನ್ನಡಿಗರು ನೀವು. ಇಲ್ಲಿ ಇಂಥ ಘಟನೆಗಳು ಎಲ್ಲೋ ನಡೆದರು, ಇಂಥ ಘಟನೆ ಯಾವುದೇ ಜಿಲ್ಲೆಯಲ್ಲಿ ನಡೆದರೂ ಸಹಿತ ಸಹಾನುಭೂತಿಯಿಂದ ಹೋಗಿ ನಾವು ಅಲ್ಲಿ ಸ್ಪಂದಿಸೋದು ಇದು ನಮ್ಮ ಕರ್ತವ್ಯ. ಇದು ಮಾನವ ಜನ್ಮದ ಒಂದು ಮೂಲ ಉದ್ದೇಶ. ಹಾಗಾದ್ರೆ ಹಾವೇರಿ ಜಿಲ್ಲೆಯ ಮಹಾಜನತೆ, ಹಾವೇರಿ ಜಿಲ್ಲೆಯ ಮಹಾನ್ ಶಾಸಕರೇ, ನಿಮ್ಮ ತಿಂಗಳ ವೇತನ ಮೊದಲು ಕೊಡ್ರಿ. ಸಂಸದರೇ, ನಿಮ್ಮ ತಿಂಗಳ ವೇತನ ಕೊಡ್ರಿ. ವೈಯಕ್ತಿಕ ಪರಿಹಾರ ಕೊಡ್ರಿ. ಎಲ್ಲೆಲ್ಲಿಂದ ಕ್ರೋಢೀಕರಣ ಮಾಡ್ತೀರಿ ಅದನ್ನು ಕೊಡ್ರಿ. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಸಹಾಯ ಮಾಡುವಂಥ ಶಕ್ತಿ ನೀಡಲಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಕನ್ನಡ ನ್ಯೂಸ್, ನಂಬರ್ 1 ನ್ಯೂಸ್ ಕನ್ನಡ, ಖಡಕ್ ಜವಾರಿ ಕಾಕಾಂದು. ಹಾಗಾದ್ರೆ ಎಷ್ಟು ಜನ ಸಹಾಯ ಸಹಕಾರ ಮಾಡ್ತೀರಿ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇಂಥ ಅಪಘಾತಗಳು ನಡೆದಾಗ ಆ ತಬ್ಬಲಿಯಾದ ಕುಟುಂಬಗಳಿಗೆ ಕನ್ನಡಿಗರು ಸಾಥ ಕೊಡಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದ್ರೆ ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗೆ ಬರಲ್ರಿ. ಫೇಸ್ಬುಕ್ ಫಾಲೋ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ಮನೆ ಮುಟ್ಟಿಸ್ರಿ. ಮತ್ತೊಂದು ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.